ಹೇಗಾದ್ರೂ ಮಾಡಿ ಈ ಹುಡುಗಿನೇ ನಮ್ಮನೆ ಸೊಸೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಹುಡುಗಿ, ತಾಯಿ ಇಲ್ದೇ ಇರೋ ಮಗು, ಮನೆ ಎಲ್ಲ ನಿಭಾಯಿಸ್ಕೊಂಡು ಹೋಗುತ್ತೆ. ಇಲ್ಲ, ಈ ಹುಡುಗಿ ತುಂಬಾ ಒಳ್ಳೆ ಹುಡುಗಿ, ನಮ್ಮನೆಗೆ ತಕ್ಕನಾಗಿದೆ. ನಮ್ಮ ಯಜಮಾನ್ರಿಗೆ ಹೇಳಿ ಅವ್ರ ಅಪ್ಪನ ಜೊತೆ ಮಾತಾಡಿಸ್ಬೇಕು. ಈಗಿನ ಕಾಲದಲ್ಲೂ ಆ ಹುಡುಗಿರ್ ನೋಡಿದಿನಲ್ಲ, ಕೆಲವೊಂದು ಯಾರಿರ್ಬೇಕು ಅವ್ರವ್ರ ಜೊತೆಲೆ ಓಡೋಗುತ್ತೆ. ಈ ಹುಡುಗಿ ಒಳ್ಳೆ ಸಭ್ಯಸ್ಥ ಹುಡುಗಿ. ನಾನು ಚಿಕ್ಕ ಹುಡುಗಿಯಿಂದ ನೋಡ್ತಾ ಇದ್ದೀನಿ. ಒಬ್ರಿಗ ಅಂತ ಬಾಯಿ ತೆಗ್ದು ಒಂದು ಮಾತು ಮಾತಾಡಲ್ಲ. ಎಷ್ಟು ಸೌಮ್ಯ ಸ್ವಭಾವ. ಏನ್ ಕತೆ. ಈ ನನ್ ಮಗನೇ ಸರಿಗಿಲ್ಲ, ಮದ್ವೆ ಮಾಡ್ಕೊಳ್ಳೋ ಅಂತ ಅಂದ್ರೆ ಬೇಡ, ಆಗಲ್ಲ ಅಂತನಲ್ಲ. ಇವನಿಗೆ ಫಸ್ಟ್ ಹೇಳ್ಬೇಕು, ನೋಡು ನಾವ್ ಹೇಳಿದ ಮಾತು ಕೇಳು, ಮದ್ವೆ ಮಾಡ್ಕೊಂಡು ನಿನ್ ಬಾಳ್ ಬಂಗಾರ ಆಗುತ್ತೆ ಅಂತ ತಿಳಿಸಿ ಹೇಳ್ಬೇಕು. ಆರ್ತಿ, ಅಮ್ಮ ಆರ್ತಿ, ಎಲ್ಲೋಯ್ತು ಹುಡುಗಿ? ಮತ್ತೇನಾದ್ರೂ ಚಿಕ್ಕ ಯಜಮಾನ್ರನ್ನೇನಾದ್ರೂ ಭೇಟಿ ಮಾಡಕ್ ಹೋದ್ಲಾ? ಇಲ್ಲ, ಆತರ ಮಾಡಲ್ಲ. ನನ್ ಮಾತ್ ಮೀರಿ ಏನಕ್ಕೆ ಹೋಗ್ತಾಳ ಅವಳು? ಬರ್ಲಿ, ಕೇಳೇ ಬಿಡ್ತೀನಿ ಎಲ್ಲೋಗಿದ್ಲು ಅಂತ. ಅಯ್ಯೋ, ಅಪ್ಪ ಆಗ್ಲೇ ಬಂದ್ಬಿಟ್ಟಿದಾರಲ್ಲ. ಎಲ್ಲೋಗಿದ್ದೆ ಅಂತ ಕೇಳಿದ್ರೆ ಏನ್ ಹೇಳಿ? ಅಪ್ಪ, ಎಲ್ಲೋಗಿದ್ದಮ್ಮ ಆರ್ತಿ? ಅದು ಅಪ್ಪ, ಅದು ಅವಳು ಸರಿತಾ ಇದ್ದಾಳಲ್ಲ, ಸರಿತಾ ಅವ್ರ ಮನೆ ಹತ್ರ ಕೂತ್ಕೊಂಡಿದ್ದೆ ಅಪ್ಪ. ಬೇಜಾರಾಗ್ತಿತ್ತ, ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ. ಅವ್ರಮ್ಮ ಕುತ್ಕೋ ಅಂತ ಅಂದ್ರು, ಅಲ್ಲೇ ಕೂತಿದ್ದೆ ಅಪ್ಪ. ಅಷ್ಟೇ ತಾನೇ? ಅಲ್ಲ, ನನ್ನ ಹತ್ರ ಏನು ಮುಚ್ಚಿಡ್ತಾ ಇಲ್ಲ ಅಲ್ವಾ ನೀನು? ಹಾಗೇನಾದ್ರೂ ಮುಚ್ಚಿಡ್ತಿದ್ರೆ ಹೇಳ್ಬಿಡು, ಇರೋ ವಿಚಾರ ಇದ್ದಂಗೆ ಹೇಳ್ಬಿಡು. ಇಲ್ಲಪ್ಪ, ಇಲ್ಲ, ಅಷ್ಟೇ ಸರಿತಾ ಅವ್ರ ಮನೆ ಹತ್ರ ಇದ್ದೆ. ಯಾಕಪ್ಪ ಈ ತರ ಎಲ್ಲ ಕೇಳ್ತಾ ಇದೀಯಾ? ನಿನ್ ಮಗಳ ಮೇಲೆ ನಿನ್ನ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಕಣಮ್ಮ. ಅಲ್ಲ, ನಾನು ನಿನ್ಗೆ ಹೇಳಿದೀನಿ ತಾನೆ ಚಿಕ್ಕ ಯಜಮಾನ್ರ ಸಾಹಸಕ್ಕೆ ಹೋಗ್ಬೇಡ ಅಂತ. ಮತ್ತೇನಾದ್ರೂ ಅವ್ರ ಬಗ್ಗೆ ಏನಾದ್ರೂ ತಿಳ್ಕೊಳಕ್ಕೆ ಅವ್ರ ಮನೆ ಹತ್ರ ಎಲ್ಲಾದ್ರೂ ಹೋಗಿದ್ಯೇನೋ, ಇಲ್ಲ ಭೇಟಿ ಮಾಡಕ್ ಏನಾದ್ರು ಹೋಗಿದ್ದೇನೋ ಅಂತ ಅನ್ಕೊಂಡೆ. ನೋಡಮ್ಮ, ಇವತ್ತೇನಾಗಿದೆ ಗೊತ್ತಾ? ಅದೇನೇನೋ ಪೂಜೆ ಗೀಜೆ ಅಂತ ಮಾಡಿಸ್ಕೊಂಡ್ ಬಂದವ್ರೆ. ಬೇಡ, ಅವ್ರ ಸಹವಾಸನೇ ನಮಗ್ ಬೇಡ. ನೋಡೋದು ನನ್ಗಿರೋದ್ ನೀನ್ ಒಬ್ಳೆ ಮಗಳು. ನಿನ್ನೆ ನನ್ ಮಹಾರಾಣಿ ತರ ಸಾಕಿದ್ದೀನಿ. ನಾವು ಬಡವ ಇರ್ಬೋದು, ಆದ್ರೆ ನಿನ್ಗೆ ಯಾವತ್ತಾದ್ರೂ ಏನಾದ್ರೂ ಕಮ್ಮಿ ಮಾಡಿದೀನಾ? ನೀನ್ ಕೇಳಕ್ ಮುಂಚೆನೆ ನೀನ್ ಕೇಳಿದ್ದೆಲ್ಲಾನು ಕೊಡ್ಸಿದೀನಿ. ಅಂತದ್ರಲ್ಲಿ ನೀನು ಈ ತರ ಎಲ್ಲ ನನಗೆ ನಂಬಿಕೆ ದ್ರೋಹ ಮಾತ್ರ ಮಾಡ್ಬೇಡ ಕಣಮ್ಮ. ಚಚೆ, ಇಲ್ಲಪ್ಪ, ನೀನ್ ನನ್ನ ನಂಬು. ನನ್ ಮರ್ಯಾದೆ ಹೋಗುವಂತ ಕೆಲಸ ಏನೂ ಮಾಡಿಲ್ಲ. ಸರಿ ಇರು, ನಾನು ನಿನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡಮ್ಮ, ಕಾಫಿ ಏನ್ ಬೇಡ. ನಾನೊಂದ್ ಸ್ವಲ್ಪ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಡಿಗೆ ಮಾಡಿ 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 ಸಾಕಾಗೋಗುತ್ತೆ. ತೆಗಿ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ಬೇಕಿದ್ರೆ ಕಾಫಿ ಕುಡಿತೀನಿ. ಈಗೇನು ಮಾಡಕ್ ಹೋಗ್ಬೇಡ. ಸರಿಯಪ್ಪ, ಆಯ್ತು. ಅಯ್ಯೋ, ಸದ್ಯ ಅಪ್ಪನ ಹತ್ರ ಸಿಕ್ಕಾಕೊಳ್ಳಿಲ್ಲ. ಅಲ್ಲ, ನಮ್ಮ ಅಪ್ಪ ಯಾಕೆ ಈ ತರ ಮಾಡ್ತಿದ್ದಾರೆ? ದಿಲೀಪ ನೋಡಿದ್ರೆ ನನ್ನನ್ನು ಅಷ್ಟೊಂದು ಇಷ್ಟಪಡ್ತಾನೆ. ನನಗೂ ಅವನಂದ್ರೆ ತುಂಬಾ ಇಷ್ಟ. ಅವ್ರ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿ ನನ್ನಿಬ್ರು ದೂರ ಮಾಡೋದು ಯಾವ ನ್ಯಾಯ? ಅವ್ನಿಗೆ ಹೇಳಿದ್ರೆ ಅವನು ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ಸುಮ್ನಿರು, ನನ್ನ ಮಾತಿಗೆ ಬೆಲೆ ಕೊಡ್ತಾರ ಅವರು ಅಂತ ಅವನು ಹೇಳ್ತಾನೆ. ನನ್ಗಂತೂ ಧೈರ್ಯ ಇಲ್ಲಪ್ಪ ಅಪ್ಪನ ಜೊತೆ ಮಾತಾಡೋದಿಕ್ಕೆ. ರೀ, ಯಾಕ್ರಿ ಮಂಕಾಗಿದ್ದೀರಾ? ಅಲ್ಲ, ಮನುಷ್ಯ ಬದುಕಿರುವಾಗ ಎಷ್ಟೆಲ್ಲಾ ಮಾಡ್ತಾನೆ. ಒಳ್ಳೆ ಕಾರ್ಯಗಳನ್ನೂ ಮಾಡ್ತಾನೆ, ಕೆಟ್ಟ ಕಾರ್ಯಗಳನ್ನೂ ಮಾಡ್ತಾನೆ. ಆದ್ರೆ ಒಂದಲ್ಲ ಒಂದಿನ ನಾವು ಈ ಭೂಮಿನ ಬಿಟ್ಟು ಸಾಯ್ಲೇಬೇಕು. ಇರಗಂಟಷ್ಟೇ ಬೆಲೆ, ಹೋದ್ಮೇಲೆ ಯಾರಿಗೂ ಲೆಕ್ಕಕ್ಕೆ ಇರಲ್ಲ. ಸಂಬಂಧಿಕರು ಸಾವು ಬಂದು ಮಣ್ಣು ಯಾವಾಗ ತೀರೋಗಿದ್ದು ಅಂತಾರೆ. ಅದೇ ನಮ್ಗ್ ಬೇಕಾಗಿರೋರು ತುಂಬಾ ಹತ್ರದ ಫ್ರೆಂಡ್ಸು ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳಿ 1 ವಾರ ಅಳ್ತಾರೆ, 15 ದಿನ ಅಳ್ತಾರೆ, ಆಮೇಲೆ ಸುಮ್ನಾಗ್ಬಿಡ್ತಾರೆ. ಅವ್ರವ್ರ ಕೆಲ್ಸದಲ್ಲಿ ಅವ್ರವ್ರು ಬ್ಯುಸಿ ಆಗ್ಬಿಡ್ತಾರೆ. ಹೆಂಡತಿ ಮಕ್ಳು ಏನಿದ್ದಾರೆ, ಅವ್ರೊಂದ್ ತಿಂಗಳು, 1.5 ತಿಂಗಳು, 2 ತಿಂಗಳು, ಅಮ್ಮಮ್ಮ ಅಂದ್ರೆ 3 ತಿಂಗಳು ಅಳ್ತಾರೆ ಅನ್ಸುತ್ತೆ, ನೆನ್ಸ್ಕೋತಾರೆ ಅನ್ಸುತ್ತೆ. ಅದಾದ್ಮೇಲೆ ಅವ್ರು ಎಲ್ಲ ಬಿಟ್ಬಿಟ್ಟು ದಿನನಿತ್ಯ ಅವ್ರ ಕೆಲ್ಸಗಳು ಏನಿರುತ್ತೆ ಅದನ್ನ ಮಾಡ್ಕೊಂಡು ಅವ್ರ ಜೀವನ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ವರ್ಷಕ್ಕೊಂದ್ಸರಿ ತಿಥಿನಲ್ಲೋ ಹಬ್ಬದಲ್ಲೋ ಅಯ್ಯೋ ನನ್ ಗಂಡ, ಅಯ್ಯೋ ನಮ್ಮಪ್ಪ, ಅಯ್ಯೋ ನಮ್ಮಮ್ಮ ಅನ್ಕೊಂಡು ನೆನೆಸ್ಕೋತಾರೆ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಇಲ್ಲ. ಮನುಷ್ಯ ಇರೋವರ್ಗಷ್ಟೇನೇನೆ, ಹೋದ್ಮೇಲೆ ಏನೂ ಇಲ್ಲ. ಇದ್ಯಾಕ್ರಿ ಒಳ್ಳೆ ಸನ್ಯಾಸಿ ತರ ಏನೇನೋ ಮಾತಾಡ್ತಾ ಇದೀರಾ? ಅಲ್ಲ ರೀ, ಏನೈತಿ? ಕೆಲ್ಸ ಎಲ್ಲ ಸಿಕ್ಕಿಲ್ಲ ಅಂತ ಬೇಜಾರಾಗ್ತಿದ್ಯಾ ರೀ? ಸೀನನ ಬಂದಿತ್ತು, ಸೀನನ ಯಾವ್ದೋ ಹೊಲ ಕೆಲ್ಸ ಏನೋ ಐತೆ, ಅದಕ್ಕೆ ನಿನ್ ಗಂಡ ಬತ್ತನ ಕೇಳವ, ಎತ್ತೆಲ್ಲ ನಮ್ಮವೇ, ಹೊಲ ಒಂದು ಉತ್ತರ ಸಾಕು. ನನ್ಗೂನು ಸ್ವಂತ ಏನೋ ಬಿದ್ದೇನೋ, ಬೈಕಲ್ಲಿ ಆಕ್ಸಿಡೆಂಟ್ ಆಗೇನೋ ಸ್ವಂತ ನೋವಾಗೈತಂತಲ್ಲ, ಅದಕ್ಕೆ ಹೊಲ ಉಳಕ್ಕಾಗಲ್ಲ. ಬೇಕಿದ್ರೆ ದಿನದ ಕೂಲಿ ಲೆಕ್ಕದಲ್ಲೇ ಕೊಡ್ತೀನಿ, ಬೇಕಿರೋ 100 ರೂಪಾಯಿ ಜಾಸ್ತಿನೇ ಕೊಡ್ತೀನಿ, ಬಂದು ಬೆಳಿಗ್ಗೆನೆ ಬಂದು ಕೆಲಸ ಮಾಡ್ಕೊಡಕ್ ಹೇಳವ ಅಂತ ಅಂದ್ರು. ಅದಕ್ಕೆ ಸರಿಯಣ್ಣ, ನಮ್ಮನೆಯವರು ಎಲ್ಲೂ ಹೋಗ್ತಾ ಇಲ್ಲ ಕೆಲ್ಸಕ್ಕೆ, ಗೌಡ್ರ ಮನೆ ಕೆಲ್ಸ ಬಿಟ್ಮೇಲೆ ಎಲ್ಲೂ ಹೋಯ್ತಾ ಇಲ್ಲ, ಹೇಳ್ತೀನಿ ಬಿಡಿ ಅಂತ ಹೇಳ್ದೆ. ಅದಕ್ಕೆ ಸರಿ ಕಣಮ್ಮ ಆಯ್ತು ಅಂತ ಅಂದ್ರು. ಬೆಳಿಗ್ಗೆಗೆ ಅವ್ರು ಹೊಲಕ್ಕೆ ಹೋಗ್ಬಿಟ್ಟು ಹೊಲ ಉಳ ಕೆಲ್ಸ ಅಂತೆ, ಅದೊಂಚೂರು ಮಾಡ್ಕೊಡಿ. ಅಷ್ಟು ಇಷ್ಟ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ಬೇಕು ತಾನೆ, ನಾವೇನ್ ಇದ್ದಂತವ್ರ ಹೇಳಿ ಕುತ್ಕೊಂಡ್ ತಿನ್ನಕ್ಕೆ. ನಾನುವೇ ಕಮಲಕ್ಕನ ಜೊತೆ ಶುಂಠಿ ಕಳೆ ತೆಗಿಯಕ್ ಹೋಯ್ತಾ ಇದ್ದೀನಿ. ಬೆಳಿಗ್ಗೆನೆ ಬೇಗ ಅಡ್ಗೆ ಮಾಡ್ಬಿಡ್ತೀನಿ, ಊಟ ಮಾಡ್ಕೊಂಡ್ಬಿಟ್ಟು ನಾನು ಈ ಕಡೆ ಹೋಗ್ತೀನಿ, ನೀವು ಆ ಕಡೆ ಹೋಗಿ.
ಏನ್ ಮಾಡೋದು, ದುಡಿಲೇಬೇಕಲ್ಲ. ಕೆಂಚನ ಕೆಂಚನ ಇದೆಯಲ್ಲಪ್ಪ ಮನೇಲಿ. ಅಯ್ಯೋ ನಾನು ನೀನ್ ಇರ್ತೀಯ ಇಲ್ವೋ ಅಂತ ಬಂದೆ ನೋಡು. ಅಲ್ಲ MP ಗಳು ನೀನಷ್ಟು ಬ್ಯುಸಿ ಇರಕ್ಕಲ್ಲ ನೋಡು. ನಾನ್ ಬೆಳಿಗ್ಗೆನೆ ಬಂದಿದ್ದೆ, ನಿನ್ ಹೆಂಡತಿ ಜೊತೆ ಹೇಳ್ಬಿಟ್ಟು ಹೋದೆ. ಹೇಳಿದ್ಲ ಕೆಲ್ಸಕ್ಕೈತೆ, ಕೆಲ್ಸಕ್ಕೆ ಹೋಗ್ಬೇಕಂತೆ ಅಂತ. ಸಿನಣ್ಣ ಬಾ ನಾ ಕುತ್ಕೋ ಬಾ. ಬಡವ್ರ ಮನೆಗೆ ಭಾಗ್ಯ ಬಂದಂಗ ಆಯ್ತು ನೋಡೋಣ. ಯಾವ ಬಡವ ಯಾವ ಭಾಗ್ಯ ಬಾರೋ. ಅಯ್ಯೋ ನಮ್ಗೆ ಆರೋಗ್ಯನೇ ಹೆಚ್ಚು ಅನ್ನಿಸ್ತದ ಈಗ. ದುಡ್ಡು ಕಾಸು ಕಟ್ಕೊಂಡು ಏನ್ ಮಾಡೋಣ, ಆರೋಗ್ಯನೇ ಇಲ್ಲದೆ ಇದ್ಮೇಲೆ. ನಿನ್ಗೇನಣ್ಣ ಆಗೈತೆ? ಗುಂಟ್ಕಲ್ ಇದ್ದಂಗಿದ್ಯಾ? ಅಯ್ಯೋ ಆಗೊಂದ್ಸರಿ ಬೈಕಲ್ಲಿ ಆಕ್ಸಿಡೆಂಟ್ ಆಗಿರ್ಲಿಲ್ವೇನೋ ನನಗೆ. ಆಗ ಸೊಂಟಕ್ಕೆ ಏಟ್ ಬಿದ್ದು ಅದು ಮೂಳೆ ಒಂಚೂರು ಫ್ರಾಕ್ಚರ್ ಆಗಿರ್ಲಿಲ್ವಾ. ಆವಾಗಿಂದನೂ ಅಷ್ಟೇ ನನಗೆ ಅಂತ ಬಲ್ವಾದ ಕೆಲಸ ಏನು ಮಾಡಕ್ಕಾಗೋದಿಲ್ಲ. ಹಿಂಗೆ ಓಡಾಡ್ಕೊಂಡು ಏನೋ ಒಂದ್ ಮಾಡ್ಕೊಂಡಿದೀನಪ್ಪ. ನೀನ್ ಎಂತ ಹೇಳಿಲ್ವಾ? ಅದೇ ಹೊಲದಲ್ಲಿ ಹೊಲ ಕೆಲಸ ಐತೆ, ಒಂಚೂರು ಬಂದ್ಬಿಡಪ್ಪ ನಾಳಿಕೆ. ಸುಮಿತ್ರಾ, ಕುಡಿಯಕ್ಕೆ ಏನಾದ್ರು ತಗೊಂಬ ಹೋಗು. ಸರಿ ರೀ, ಆಯ್ತು. ಅಯ್ಯೋ ಏನು ಬೇಡವಾಗಿತ್ತು ಕಣ. ಅದು ಹೆಂಗಣ್ಣ ಅಪರೂಪಕ್ಕೆ ಬಂದಿದ್ದೀರಾ? ಅಲ್ಲ ಅಣ್ಣ, ನೀವು ಹೊಲ್ದ ಕೆಲ್ಸಕ್ಕೆ ಹೇಳಿದ್ದೀರಾ, ಆದ್ರೆ ನನ್ಗೆ ಗೌಡ್ರ ಮನೆಗೆ ಮತ್ತೆ ಅದೇ ಕೆಲ್ಸಕ್ಕೆ ವಾಪಸ್ ಬಾ ಅಂತ ಕರ್ದವ್ರೆ. ಅದಕ್ಕೆ ನಾಳೆಯಿಂದ ಹೋಗೋಣ ಅಂತ ಅನ್ಕೊಂಡಿದ್ದೆ. ಏನ್ ಮಾಡೋದಣ್ಣ? ಅಯ್ಯಯ್ಯೋ ಹಂಗೇನಾದ್ರು ಮಾಡ್ಬಿಟ್ಟು ಯಾಕನಪ್ಪ. ನಿನ್ನೆ ನಂಬ್ಕೊಬಿಟ್ಟಿದೀನಿ, ನಾಳೆ ಹೆಣ್ಣಾಳ್ಗೆಲ್ಲ ಹೇಳ್ಬಿಟ್ಟಿದೀನಿ. ಅಯ್ಯೋ ನೀನ್ ಆತರ ಮಾತ್ರ ಕೈ ಎತ್ಬೇಡ ಕಣಪ್ಪ. ಬೇಕಿದ್ರೆ ನಾಳೆಗೆ ಒಂದಿನ ರಜಾ ಹಾಕೊಂಬಿಡ. ಅದಕ್ಕೆ ನೀನ್ ಬರಪ್ಪ. ನೀನ್ ಬರ್ಲಿಲ್ಲ ಅಂದ್ರೆ ಕೆಲ್ಸ ಆಗೋದಿಲ್ಲ ಕಣೋ ಕೆಂಚಣ್ಣ. ಈಗ ಸಡನ್ ಆಗಿ ಆಳ್ಗಳಿಗೂ ಬೇಡ ಅಂತ ಅನ್ಬಿಟ್ರೆ ಆಮೇಲೆ ಅವ್ರು ಬೇರೆ ಬೇರೆ ಕಡೆ ಒಪ್ಕೊಳೋಕಣ. ನೀನ್ ಹಿಂಗ್ ಮಾಡ್ಬಿಟ್ಟಲ್ಲ ಅಂತ ಹೇಳಿ ಇನ್ನೊಂದಿನ ಹೇಳಿದ್ರು ಅವ್ರು ಬರೋಕಲ್ಲ. ಅದಕ್ಕೆ ನಾಳೆಗೆ ಒಂದಿನ ರಜಾ ಮಾಡ್ಕೊಂಬಿಡು. ಹೆಂಗಿದ್ರು ಇಷ್ಟ ದಿನ ಮನೇಲೇ ಇದ್ದೆ, ಒಂದ್ 2-3 ದಿನದಿಂದ. ನಾಳೆಗೆ ಒಂದಿನ ರಜಾ ಹಾಕ್ಬಿಟ್ ಬಾ. ಬೆಳಿಗ್ಗೆನೆ ಬಂದು ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದೋಯ್ತದೆ. ಬೇಕಿದ್ರೆ ಸಾಯಂಕಾಲಕ್ಕೆ ನೀನ್ ಅಲ್ಲೇ ಕೆಲ್ಸಕ್ಕೆ ಹೋಗುವಂತೆ. ಸರಿ ಕಣಣ್ಣ, ಆಯ್ತು, ನೋಡ್ತೀನಿ ಬಿಡೋಣ. ಇದೇನಮ್ಮ, ನಾನು ಒಬ್ಬನ್ ಕಾಫಿ ತಂದ್ಕೊಟ್ಟಿದ್ಯಾ? ತಂದ್ಕೊಡು ನಿನ್ ಗಂಡಗೂ. ಇಲ್ಲ ಕಣಣ್ಣ, ಕಾಫಿ ಏನ್ ಕುಡಿಯೋದಿಲ್ಲ ನಾನು, ನೀವು ಕುಡೀರಿ. ರೀ, ನಿಜ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ರ ನೀವು? ಹೌದ್ ಕಣೆ, ಅದು ಚಿಕ್ಕ ಯಜಮಾನ್ರು ನಾಳೆಕಿಂದ ಇಲ್ಲೇ ಬಾ ಅಂತ ಅಂದ್ರ, ಅದಕ್ಕೆ ಅಲ್ಲೇ ಹೋಗೋಣ ಅಂತ ಒಪ್ಕೊಂಡೆ. ಮತ್ತೆ ಅವಾಗ್ಲೇ ಹೇಳ್ಬೇಕಾನೆ ನೀವು, ನನ್ನ ಹತ್ರ ಹೇಳೇ ಇಲ್ಲ ನೀವು. ನನ್ನ ಮಾತಾಡಕ್ಕೆ ಎಲ್ಲಿ ಬಿಟ್ಟೆ ನೀನು? ನೀನೇ ಮಾತಾಡ್ತಾ ಇದೀಯಪ್ಪ ಅವಾಗಿಂದನೂ. ನಾನು ಏನ್ ಹೇಳಿ ಹೇಳು? ಸರಿ ಕಣಪ್ಪ ಕೆಂಚನ, ನೀನ್ ಅಲ್ಲೇ ಕೆಲ್ಸಕ್ಕೆ ಹೋಗು, ಪರವಾಗಿಲ್ಲ. ನಾಳೆಗ್ ಒಂದೇ ಒಂದ್ ದಿನಕ್ಕೆ ಮಾತ್ರ ಬೆಳಿಗ್ಗೆ ಬಂದ್ ಮಧ್ಯಾಹ್ನದಷ್ಟೊತ್ತಿಗೆ ಮುಗ್ದೋಯ್ತದೆ. ಬಂದ್ಬಿಡಪ್ಪ. ಸರಿ ಸುಮಿತ್ರಕ್ಕ, ಬರ್ತೀನಿ. ನೀನ್ ಗಂಡಂಗೆ ಹೇಳು ಬೆಳಿಗ್ಗೆನೇನೆ ಬಂದು ಒಂಚೂರು ಹೊಲ ಕೊಟ್ಬಿಟ್ಟು ಹೋಗ್ಲಿ. ಸರಿ ಅಣ್ಣ, ಆಯ್ತು, ಹೇಳ್ತೀನಿ ಬಿಡಿ. ರೀ, ಏನಾಯ್ತ್ರಿ? ಯಾಕ್ರಿ ಇಷ್ಟೊಂದು ಮುಂಕಾಗಿದ್ದೀರಾ? ಅದು ಏನಿಲ್ಲ ಬಿಡು. ಏನಿಲ್ಲ, ಹೇಳಿ, ಪರವಾಗಿಲ್ಲ. ನಾನು ನಿನ್ನ ಹತ್ರ ಹೇಳ್ತೀನಿ, ನೀನ್ ಯಾರ ಹತ್ರನೂ ಹೇಳ್ಬೇಡ. ಅಲ್ಲ, ನಮ್ಮ ಇವ್ರವ್ರಲ್ಲ ಗೌಡ್ರಿ ನಿಂತಿ, ಅವ್ರಿಗೆ ಯಾಕೋ ಒಂಥರಾನೇ ನಡ್ಕೋತಾರೆ. ಆ ಮ್ಯಾನೇಜರ್ ಅವನ್ನೆಲ್ಲ ಅವನ ಜೊತೆ ಏನೋ ನಡೆಸ್ತವ್ರೆ ಅಂತ ನನ್ಗನ್ನಿಸ್ತದೆ. ಏನ್ರಿ ಹೇಳ್ತಿದ್ದೀರಾ ನೀವು? ಅಲ್ಲ ರೀ, ಅವ್ರ ಬಗ್ಗೆ ನೀವು ಎಲ್ಲ ಮಾತಾಡಿದ್ರೆ ಸುಮ್ಮನೆ ರೀ, ಅದು ಆಮೇಲೆ ದೊಡ್ಡ ಸಮಸ್ಯೆಗಳಾಗ್ಬಿಡುತ್ತೆ. ಆಮೇಲೆ ಮೊದ್ಲೇ ಅಮ್ಮ ಸರಿಗಿಲ್ಲ ಅಂತ ಊರೆಲ್ಲ ಮಾತಾಡುತ್ತೆ. ಅದ್ರ ಮಧ್ಯದಲ್ಲಿ ನೀವು ಈ ತರ ಎಲ್ಲ ಹೇಳ್ಕೊಂಡ್ ಬಂದ್ಬಿಟ್ರೆ ಆಮೇಲೆ ಬೇಡ, ಈ ತರ ಎಲ್ಲ ಮಾತಾಡ್ಬಿಡಿ. ಇನ್ನೊಂದ್ಸರಿ ಯಾರ ಹತ್ರನೂ ಹೇಳಕ್ ಹೋಗ್ಬಿಡಿ. ಇಲ್ಲ ಕಣೆ, ಯಾರ ಹತ್ರ ಯಾಕೆ ಹೇಳಕ್ ಹೋಗ್ಲಿ, ಎಲ್ಲ ಗೊತ್ತಿದ್ದು. ಅಲ್ಲ, ನಾನ್ ನಿನ್ನ ಹತ್ರ ಹೇಳಿದ್ದು, ಅದು ಯಜಮಾನ್ರು ಆತ್ಮ ಕಾಣಿಸ್ತಾ ಇತ್ತು. ನಿನ್ಗೆ ಹೇಳಿದ್ನಲ್ಲ ಈ ತರ ಏನೋ ಸಮಸ್ಯೆ ಐತೆ ಅಂತ. ಅವಾಗ ಅವ್ರ ಮಗಂಗೆ ಹೇಳಿದ್ರು, ನಿನ್ ಎಲ್ಲಾರನು ಒಳ್ಳೆಯವರು ಅಂತ ನಂಬ್ಕೊಬೇಡ ಕಣಪ್ಪ, ಹಿಂಗೆ ನಿನ್ ಹಿಂದೆ ಏನೇನೋ ಷಡ್ಯಂತ್ರ ನಡೀತಾ ಇದೆ ಅಂತ. ಅವಾಗ ನನ್ಗೆ ಅರ್ಥ ಆಗೋಯ್ತು, ಇದು ಇವ್ರ ಬಗ್ಗೆನೆ ಮಾತಾಡ್ತಿರೋದು ಅಂತ. ಏನ್ ಮಾಡ್ಲಿ, ನನ್ ಬಾಯಿ ಬಿಟ್ಟು ಹೇಳಕ್ ಆಗೋದಿಲ್ಲ. ಅವ್ರ ಚಿಕ್ಕ ಯಜಮಾನ್ರು ಅವ್ರ ಅಮ್ಮನ ಮೇಲೆ ಪ್ರಾಣನೇ ಇಟ್ಕೊಂಡವ್ರೆ. ಅಮ್ಮ 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 ಅಂತವ. ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ. ನೀವ್ ಏನು ಮಾಡ್ಬೇಡಿ, ಸುಮ್ನೆ ಹೋಗಿ ನಿಮ್ ಕೆಲಸ ಎಷ್ಟೈತೆ ಅಷ್ಟು ಮುಗಿಸ್ಕೊಂಡು ವಾಪಸ್ ಮನೆಗ್ ಬರತ್ ಕಲೀರಿ. ಬೇರೆ ಯಾವ್ದ್ರ ಬಗ್ಗೆನ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸರಿ ಕಣೆ, ಆಯ್ತು. ಅಡ್ಗೆ ಏನ್ ಮಾಡಿದೀಯ ಇವತ್ತು? ಬುಧವಾರ ಅಲ್ವಾ, ಏನಾದ್ರು ಮಾಡ್ಬೇಕಿತ್ತು, ಚಿಕನ್ ಗಿಕ್ಕನ್ ತಂದು. ಬಂದ್ಬಿಡಿ. ಯಾಕೆ ಮಟನ್ ಬೇಡ್ವಾ? ಚಿಕನ್ 1 kg ತತ್ತೀನಿ ಅಂತ ಅಂದ್ರೆ 200 ರೂಪಾಯಿ ಆಯ್ತದೆ. ಎಲ್ಲಿಂದ ತರ್ಲಿ ನನ್ನ ದುಡ್ಡ? ಕೂಲಿ ನಾನೇ ಮಾಡಿ ತಂದಿದ್ದನ್ನ ಸಂಘಕ್ಕೆ ಆ ಚೀಟಿಗೆ ಅಂತ ಕಟ್ಟೋದೇ ಆಯ್ತೈತೆ. ಒಂದ್ ಅರ್ಧ ಡಜನ್ ಮೊಟ್ಟೆ ತಂದು ಮೊಟ್ಟೆ ಸಾರು ಮಾಡಿದೀನಿ, ಊಟ ಮಾಡಿ. ಸದ್ಯ ಅದನ್ನಾದ್ರೂ ಮಾಡಿದೀಯಲ್ಲ ಬಿಡು, ಹೋಗ್ಲಿ. ಸರಿ ಆಯ್ತು, ಊಟ ಮಾಡ್ತೀನಿ. ಈಗ ಒಂದ್ 5 ನಿಮಿಷ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೀನಿ. ಅಲ್ಲಿ ಇವ್ರನ್ನ ಗುರುಗಳ ಹತ್ರ ಹೋಗಿ ಮಾತಾಡ್ಕೊ ಬರ್ತೀನಿ ಒಂಚೂರ. ಮುಂದೆ ಏನಾದ್ರೂ ಇದೇ ತರ ಸಮಸ್ಯೆ ಆಗುತ್ತಾ, ಇಲ್ಲ ಎಲ್ಲ ಪರಿಹಾರ ಆಗೈತಾ ಅಂತ. ಸರಿ ರೀ, ಆಯ್ತು, ಹೋಗಿ ಕೇಳ್ಕೊಂಬರಕ್ಕೆ ಊಟ ಮಾಡೋರಂತೆ. ಅಲ್ಲ, ಇವ್ರು ನಾವೇನೋ ಹೊಸ್ದಾಗ್ ತಿಳ್ಕೊತಾ ಇದೀವಿ ಅನ್ನೋ ನಂಗೆ ಹೇಳಕ್ ಬಂದವ್ರೆ. ಈ ವಿಚಾರ ನನಗೆ ಮೊದ್ಲೇ ಗೊತ್ತು. ಊರೆಲ್ಲ ಮಾತಾಡ್ತಾ ಇತ್ತು ಅದ್ರ ಬಗ್ಗೆ. ಅಲ್ಲ, ಬೇಕು ಕಣ್ ಮುಚ್ಕೊಂಡ್ ಹಾಲು ಕುಡಿದ್ರೆ ಏನ್ ಜಗತ್ತು ಗೊತ್ತಾಗಲ್ಲ ಅಂತ ಬೇಕು ಅನ್ಕೊಳತ್ತಷ್ಟೇ. ಆದ್ರೆ ನೋಡೋದ್ ನಮ್ ಕಣ್ಣೇನ್ ಮುಚ್ಕೊಂಡಿರುತ್ತಾ? ಎಲ್ಲ ಗೊತ್ತಾಗುತ್ತೆ. ಇವ್ರು ಏನೇ ಕದ್ದು ಮುಚ್ಚಿ ವ್ಯವಹಾರ ಮಾಡಿದ್ರು 4 ಜನ ಗೊತ್ತಾಗುತ್ತೆ. ಒಳ್ಳೆ ಸುದ್ದಿಗಳು ಹಬ್ಬುತ್ತೋ ಇಲ್ಲೋ ಗೊತ್ತಿಲ್ಲ, ಇಂಥ ವಿಚಾರಗಳು ಮಾತ್ರ ಒಬ್ರಿಂದ ಒಬ್ರಿಗೆ ಇಡೀ ಊರೇ ಆಗ್ಬಿಡುತ್ತೆ. ಪಾಪ ಅವ್ರಿಗೆ ಚಿಕ್ಕ ಯಜಮಾನ್ರು, ಪಾಪ ಏನ್ ಮಾಡೋದು? ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಚಿಕ್ಕಮ್ಮ ನೋಡಿದ್ರೆ ಈ ತರ. ಅದೆಲ್ಲಾನು ಗೊತ್ತಾದ್ರೆ ಹುಡ್ಗ ಹೆಂಗ್ ತಡ್ಕೋಬಹುದು ಅದನ್ನ ಅಂತ. ದೊಡ್ಡವ್ರ ಮನೆ ಸುದ್ದಿ ನಮ್ಗೆ ಯಾಕೆ? ಮಾಡ್ದವ್ರ ಪಾಪ ಆಡ್ದವ್ರ ಬೈಲಿ ಅಂತ ಮೊದ್ಲೇ ಗಾದೆನೇ ಐತೆ. ಅಯ್ಯೋ ಬೇಡ,
ನಮ್ಮ ಯಜಮಾನ್ರು ಅಲ್ಲೇ ಕೆಲಸ ಮಾಡೋರು. ಅಲ್ಲ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ನನ್ನ ಮಗ ಮ್ಯಾನೇಜರ್ ಅಂತಿರೋನು ಅವನೊಬ್ಬ ಕುಟ್ಕ ಅಂತೆ. ಅವ್ನಿಗೆ ಏನ್ ಮಾಡಕ್ಕೂ ಹೇಸಲ್ಲ ಅಂತ ಜನ ಮಾತಾಡ್ತಾರೆ. ಮೊದ್ಲೇ ಹಿಂದೆ ಎಲ್ಲ ರೌಡಿಸಮ್ ಮಾಡ್ಕೊಂಡೇ ಬೆಳೆದಿರೋದವನು. ಈಗ ಬಿಟ್ಟಿರ್ತಾನ ಅವನು. ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತ. ಇಲ್ಲ, ಅವನ್ ಅದೇ ಗುಣ ಅದ್ ಬದಲಾಯಿಸಿರಲ್ಲ. ನಮ್ಮ ಮನೆಯವ್ರಿಗೆ ಹೇಳ್ಬೇಕು, ಯಾರ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಡಿ, ಏನ್ ನೋಡಿದ್ರು ಕಣ್ಣು ಮುಚ್ಕೊಂಡ್ ಬಂದ್ಬಿಡಿ, ನನ್ನ ಕಣ್ಣು ಏನು ಕಂಡಿಲ್ಲ, ಕಿವಿಗೆ ಏನು ಕೇಳಿಲ್ಲ ಅಂತ ಸುಮ್ಮನೆ ಇದ್ಬಿಡಿ ಅಂತ ಹೇಳ್ಕೊಡ್ಬೇಕು. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ಯಾರಾಯ್ತಾರೆ?